ನಮಸ್ಕಾರ. SLV ಎಲೆಕ್ಟ್ರಾನಿಕ್ಸ್ಗೆ ಇವತ್ತು 50 ಟಿ ವಿ ಬಂದೈತೆ. 40 ಇಂಚು. ಏನಪ್ಪ ಪ್ರಾಬ್ಲಮ್ ಅಂದರೆ ಇದು ಲೈಟ್ ಬರ್ತೈತೆ. ಆನ್ ಮಾಡೋಣ. ಸ್ಮಾರ್ಟ್ ಅಂತ ಬಂದು ಹೋಗ್ಬಿಡ್ತೈತೆ. ಇದು ಬಿಚ್ಬಿಟ್ಟು ಏನಾಗಿದೆ ಚೆಕ್ ಮಾಡೋಣ. ಇದು ಟಿ ವಿ ಬಿಚ್ಕೊಂಡಿದ್ದೀನಿ. ಬ್ಲವರಲ್ಲಿ ವಾಶ್ ಮಾಡಿದ್ದೀನಿ. ಟಿ ವಿನ ವಾಶ್ ಮಾಡ್ಕೊಂಡು ನೋಡೋಣ ಏನಾಗಿದೆ ಅಂತ. ಒಂದೇ ಕೈಲಿ ವಿಡಿಯೋ ಮಾಡ್ತಾ ಮತ್ತು ಮಾಡೋಕ್ಕಾಗಲ್ಲ. ನೋಡೋಣ, ಹಂಗೆ ನಾನು ಒಂದು ಟೇಬಲ್ ಮೇಲೆ ಇಡ್ತೀನಿ. ನೋಡೋಣ. ಬ್ಯಾಕ್ ಸೈಡ್ ಎರಡು ಇದೆ. ಮಾಡ್ಕೊಳ್ಳೋಣ. ಬ್ಯಾಕ್ ಲೈಟ್ ಚೆನ್ನಾಗಿದೆಯಾ ಅಂತ ಬಂದು ಹೋಗ್ಬಿಡ್ತಾರೆ. ಕರೆಕ್ಟಾಗಿದೆ. ಏನು ಮಾಡ್ತಾ ಇದ್ದೀರಾ? ಇನ್ನೊಂದು ಕರೆಕ್ಟಾಗಿದೆ. ಸೊ ಎರಡು ಚೆಕ್ ಮಾಡಿದ್ದೀನಿ. ಇದೆರಡು ಚೆಕ್ ಮಾಡಿದ್ನಲ್ಲ, ಕರೆಕ್ಟಾಗಿದೆ. ಇದು ವೋಲ್ಟೇಜ್ ಕರೆಕ್ಟಾಗಿದೆ. ಬ್ಯಾಕ್ ಲೈಟ್ ಕರೆಕ್ಟಾಗಿದೆ. ಇವಾಗ ಪ್ರಾಬ್ಲಮ್ ಏನು ಅಂತ ನಾವು ಬೋರ್ಡಲ್ಲೇ ಕಂಪ್ಲೇಂಟ್ ಇದೆ. ಇನ್ವರ್ಟ್ರಿಗೆ ವೋಲ್ಟೇಜ್ ಬರ್ತಾಯಿಲ್ಲ. ಮೋಸ್ಟ್ಲಿ ಇನ್ವರ್ಟ್ರಿಗೆ ವೋಲ್ಟೇಜು ಏನೋ ಪ್ರಾಬ್ಲಮ್ ಆಗಿದೆ. ನೋಡೋಣ ಏನಾಗಿದೆ ಅಂತ. $600 ಇಟ್ಕೊಂಡಿದ್ದೀನಿ. 600 ಇಟ್ಕೊಂಡು ವೋಲ್ಟೇಜ್ ಹಾಕ್ಕೊಂಡಿದ್ದೀನಿ. ಕೀಪ್ಯಾಡ್ ಹಾಕ್ಕೊಬೇಕೀಗ. ಕೀಪ್ಯಾಡು ರೆಡ್ ಲೈಟ್ ಬಂದಿದೆ. ಮತ್ತು ಆನ್ ಮಾಡ್ತೀನಿ. ಆನ್ ಮಾಡಿಬಿಟ್ಟು ಮೀಟ್ ಹತ್ರ ಇಡೋಣ. 22 ವೋಲ್ಟೇಜ್ ಬರ್ತಾಯಿದೆ ಈಗ ಇನ್ವರ್ಟ್ರಿಗೆ. ಆನ್ ಮಾಡಿದ್ದೀನಿ ನೋಡಿ. ಆನ್ ಮಾಡಿದ್ದೀನಿ. 38 ಆಗಿ ಕಮ್ಮಿ ಆಗೋಯ್ತು. ಸೊ ಇದು ಇಲ್ಲಿ ಬ್ಯಾಕ್ ಲೈಟು ಚೆನ್ನಾಗಿರೋದ್ರಿಂದ ಮದರ್ ಬೋರ್ಡಲ್ಲೇ ಇಶ್ಯೂ ಇದೆ. ಈ ಮದರ್ ಬೋರ್ಡಲ್ಲಿ ಫಸ್ಟ್ ಇದು ಕೆಪಾಸಿಟರ್ ಎಲ್ಲ ಚೇಂಜ್ ಮಾಡೋಣ. ಫಸ್ಟು ಈ ಕೆಪಾಸಿಟರ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮೋಸ್ಟ್ಲಿ ಕೆಪಾಸಿಟ್ರ್ ಹೋಗಿರ್ಬೇಕಿದು. ಕೆಪಾಸಿಟ್ರ್ಗಳು ವೀಕ್ ಆಗಿದ್ರೂ ಆ ಥರ ಪ್ರಾಬ್ಲಮ್ ಬರ್ತದೆ. ಸೊ ಮೇನ್ ಕೆಪಾಸಿಟ್ರ್ ಚೆನ್ನಾಗಿದೆ. ಸೊ ಇದೆರಡು ಕೆಪಾಸಿಟ್ರ್ ಚೇಂಜ್ ಮಾಡ್ಕೊಳ್ಳೋಣ. ಚೇಂಜ್ ಮಾಡಿಕೊಂಡು ವಿಡಿಯೋ ಮಾಡೋಣ. ಒಂದೇ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ಸ್ನೇಹಿತರೆ. ಅದಕ್ಕೆ ಎರಡೂ ಮಾಡೋಕ್ಕಾಗ್ತಾಯಿಲ್ಲ. ವಿಡಿಯೋ ಮಾಡ್ತೀನಿ. ಅದು ಕೆಪಾಸಿಟ್ರ್ ಚೇಂಜ್ ಮಾಡಿಕೊಂಡು ನಿಮಗೆ ವಿಡಿಯೋ ಇನ್ನೊಂದ್ಸಲಿ ಮಾಡ್ತೀನಿ. ಬೋಲ್ಡ್ ಬಿಚ್ಕೊಂಡಿದ್ದೀನಿ. ಬೋಲ್ಡ್ ಬಿಚ್ಕೊಂಡು ಇದೆರಡು ಕೆಪಾಸಿಟ್ರು 35 ವೋಲ್ಟ್ಸು 330 MFD ಇದೆ. ನಾನು 470 MFD ಮತ್ತು 35 ವೋಲ್ಟ್ಸ್ ಎರಡು ಕೆಪಾಸಿಟ್ರ್ ಚೇಂಜ್ ಮಾಡ್ಕೊಳ್ಳೋಣ. ಚೇಂಜ್ ಮಾಡಿಕೊಂಡು ನೋಡೋಣ. ಇದು ಎರಡು ಕೆಪಾಸಿಟ್ರ್ ಬಂದು ನೋಡಿ ವೋಲ್ಟೇಜ್ ಇನ್ವರ್ಟ್ರಿಗೆ ಬಂದಿದೆ. ಸೊ ಇನ್ವರ್ಟ್ರಿಗೆ ಬಂದಿದೆ. ಎರಡು ಕೆಪಾಸಿಟ್ರ್ ಇನ್ವರ್ಟ್ರಿಗೆ ಬಂದಿದೆ. ನೋಡೋಣ, ಅದು ಹೋಗಿರುತ್ತೆ. ಮೋಸ್ಟ್ಲಿ ಹೋಗಿರುತ್ತೆ ಅದು. ನೋಡೋಣ, ಅದು ಒಂದ್ಸಲ ಚೇಂಜ್ ಮಾಡ್ಕೊಳ್ಳೋಣ. ಚೇಂಜ್ ಮಾಡ್ಕೊಂಡು ಚೆಕ್ ಮಾಡೋಣ. ಆಮೇಲೆ ನೋಡೋಣ. ಬ್ಯಾಕ್ ಲೈಟು ಬರ್ತಾ ಇದೆಯಲ್ಲ, ನಾನು ಬ್ಯಾಕ್ ಲೈಟ್ ಟೆಸ್ಟರಲ್ಲಿ ಎರಡು ಬ್ಯಾಕ್ ಲೈಟು ಕರೆಕ್ಟಾಗಿ ತೋರಿಸ್ತಾ ಐತೆ 44 ವೋಲ್ಟೇಜು. ಸೊ ಅದಕ್ಕೋಸ್ಕರ ನಾನು ಎರಡು ಕೆಪಾಸಿಟರ್ ಚೇಂಜ್ ಮಾಡ್ಕೊಳ್ತೀನಿ. ವೋಲ್ಟೇಜ್ ಬಂದು ಹೋಗ್ತಾ ಇರೋದ್ರಿಂದ ಇದು ಎರಡು ಕೆಪಾಸಿಟರ್ ಚೇಂಜ್ ಮಾಡಿಕೊಂಡು ಮತ್ತು ನೋಡೋಣ ಹಾಕ್ಬಿಟ್ಟು ಆಮೇಲೆ ನೋಡೋಣ ಮುಂದಕ್ಕೆ ಏನು ಪ್ರಾಬ್ಲಮ್ ಅಂತ. ಎಕ್ಸ್ಪೀರಿಯನ್ಸ್ ಅವ್ರು ಮಾತ್ರ ತೆಗಿಬೇಕು. ನೀಟಾಗಿ ತಗೊಬೇಕು. ಹಿಂಗೆ ಟ್ರ್ಯಾಕ್ ಕಟ್ಟಾಗ್ಬಿಡ್ತದೆ ನೋಡಿ. ನೀಟಾಗಿ ಹಿಂಗೆ ತೆಕ್ಕೊಂಡು ಆಮೇಲೆ ಕೆಪಾಸಿಟರ್ಗಳು ಹಾಕ್ಕೊಬೇಕು ನೋಡಿ. ಎರಡು ಕೆಪಾಸಿಟರ್ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಈಗ ಆನ್ ಮಾಡೋಣ. ಏನು ಪೊಸಿಷನಲ್ಲಿದೆ ಇದು ನೋಡೋಣ ಫಸ್ಟು.
ಲೈಟ್ ಬಂದಿದೆ, ಬ್ಲೋ ಆಯಿತು, ಬ್ಯಾಕ್ ಲೈಟ್ ಆನ್ ಆಯಿತು. ನೋಡಿ ಸ್ನೇಹಿತರೆ, ಇದು ಓಕೆ ಐವಾ ಟಿ ವಿ 40 ಇಂಚು ನೋಡಿ, ಓಕೆ ಆಯ್ತಿದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಪ್ರಾಬ್ಲಮ್ ಏನಂತ ನಿಮಗೆ ಮುಂಚೆಯಿಂದನೇ ಹೇಳಿದ್ದೀನಿ. ಇದು ಬ್ಯಾಕ್ ಲೈಟ್ ಚೆನ್ನಾಗಿತ್ತು, ಇನ್ವರ್ಟ್ರ್ ಸೆಕ್ಷನಲ್ಲಿ ಪ್ರಾಬ್ಲಮ್ ಇತ್ತು. ನಾನು ಕೆಪಾಸಿಟರ್ ಚೇಂಜ್ ಮಾಡಿಕೊಂಡೆ. ಸೊ ಈ ಸೆಟ್ ಓಕೆ ಆಗಿದೆ. ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಒಂದು ಕಮೆಂಟ್ ಮಾಡಿ. ಧನ್ಯವಾದಗಳು.